ಶ್ರೀ ಗುರುಭ್ಯೋ ನಮಃ. ಶ್ರೀಮತೆ ರಾಮಾನುಜಾಚಾರ್ಯಾಯ ನಮಃ. ತತ್ಪುರುಷಾಯ ವಿದ್ಮಹೆ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ವೀಕ್ಷಕ ಸ್ನೇಹಿತರಲ್ಲಿ ಪ್ರಾತಃ ಕಾಲದ ನಮಸ್ಕಾರಾದಿಗಳನ್ನು ಮಾಡ್ತಾ ಈ ದಿನ ಭಾನುವಾರ ಬಂತು. ಭಾನುವಾರ ಬಂದಾಗ ರವಿವಾರ ಎಲ್ಲರೂ ಸಹ ವಿಶ್ರಾಂತಿಯಲ್ಲಿ ಕಾಲ ಕಳೆಯುವುದ ಮನಸ್ಸನ್ನು ಮಾಡ್ತಿರ್ತೀರಿ. ಈ ದಿನ ನೋಡಿ, ಭಾನುವಾರ ಮೇಷರಾಶಿಯವರು ಒಂದು ರೀತಿಯಾದಂತಹ ಸಾಧನೆ ಮಾಡುವಂತಹ ದಿನ. ಹೊಸ ಹೊಸ ವ್ಯಕ್ತಿಗಳನ್ನು ಭೇಟಿ ಮಾಡ್ತೀರಿ, ಹೊಸ ಹೊಸ ಸ್ನೇಹಿತರನ್ನ ಸಂಪರ್ಕದಲ್ಲಿ ಮಾಡ್ಕೊಳ್ತೀರಿ, ಹೊರಗಡೆ ಪ್ರಯಾಣವನ್ನು ಮಾಡ್ತೀರಿ, ಜೊತೆಯಲ್ಲಿ ಹೊಸ ಹೊಸ ಕೆಲಸಗಳ ಆಗಮನವಾಗುತ್ತೆ. ಹಣಕಾಸಿನ ಅನುಕೂಲ, ಬಂಧು ಮಿತ್ರ ಸಹಕಾರ ಸಹಯೋಗ, ಕುಟುಂಬಕ್ಕೆ ಅತಿಥಿಗಳ ಆಗಮನವಾಗುವಂಥ ಸನ್ನಿವೇಶಗಳಿರುತ್ತೆ. ತುಂಬ ಚೆನ್ನಾಗಿದೆ. ವೃಷಭ ರಾಶಿಯವರಿಗೆ ಅತಿಯಾದಂತಹ ಸುತ್ತಾಟಗಳು, ಅಲೆದಾಟಗಳು, ಅದ್ರ ಜೊತೆಯಲ್ಲಿ ಸ್ವಲ್ಪ ಸೋಂಬೇರಿತನ, ಅತಿಯಾದಂತಹ ಭೋಜನ ಪ್ರಿಯರು, ಇಷ್ಟವಾದಂತಹ ಉಡುಗೊರೆ, ಇಷ್ಟವಾದಂತಹ ಭೋಜನ ಇದೆಲ್ಲವೂ ಸವಿಯುವಂತಹ ವಾತಾವರಣ ನಿಮ್ಮದಾಗಿದೆ. ಇನ್ನು ಮಿಥುನ ರಾಶಿಯವರಿಗೂ ಸಹ ವ್ಯವಹಾರದಲ್ಲಿ ಪ್ರಗತಿ ಇದೆ, ಕುಟುಂಬದಲ್ಲಿ ಸೌಖ್ಯವಾಗಿದೆ, ಹಣಕಾಸಿನ ವ್ಯವಹಾರದಲ್ಲಿ ಪ್ರಗತಿ ಇದೆ, ಹೊಸ ಹೊಸ ಕೆಲಸಗಳ ಆಗಮನ, ಜೊತೆಯಲ್ಲಿ ರುಚಿಕರವಾದಂತಹ ಭೋಜನ, ಪ್ರಿಯ ಮಿತ್ರರ ಭೇಟಿ ಇವೆಲ್ಲ ಆಗುವಂತಹ ವಾತಾವರಣ ಮಿಥುನ ರಾಶಿಯವರಿಗೆ. ಕರ್ಕಾಟಕ ರಾಶಿಯವರಿಗೆ ನಿಮ್ಮ ಮನೆಗೆ ಇವತ್ತು ಅತಿಥಿಗಳು ಬರ್ತಾರೆ, ಶುಭ ಕಾರ್ಯಗಳ ಚಿಂತನೆಯನ್ನು ಮಾಡ್ತಾರೆ. ಮನೆಯಲ್ಲಿ ಮದುವೆ ಮುಂಜಿಗಳು, ಮಾತುಕತೆಗಳು ಅಥವಾ ಇನ್ನಾದರೂ ವ್ಯವಹಾರ, ಲೇವಾದೇವಿ ಈ ಥರದ್ದೇನಾದರೂ ಚಿಂತನೆಗಳನ್ನು ಮಾಡ್ತಿರ್ತೀರಿ. ನಿಮ್ಮ ಗ್ರಾಮಗಳಿಗೆ ಭೇಟಿಯನ್ನು ಕೊಡ್ತೀರಿ, ಅಲ್ಲಿ ಹಿರಿಕರನ್ನ ಮಾತುಗಳನ್ನು ಆಡಿಸ್ತೀರಿ, ಜೊತೆಲಿ ಅವರ ಅನುಭವ ಮಾತುಗಳು ನಿಮಗೆ ಸ್ಫೂರ್ತಿಯಾಗುವಂಥ ಸನ್ನಿವೇಶಗಳಿರುತ್ತೆ ಕರ್ಕಾಟಕ ರಾಶಿಯವರಿಗೆ. ಇನ್ನು ಸಿಂಹರಾಶಿಯವರು ಬಹಳ ಧೈರ್ಯಶಾಲಿಗಳಾಗಿದ್ದೀರಿ. ಏನೇ ಸಂಕಷ್ಟಗಳು ಸಮಸ್ಯೆಗಳು ಬಂದರೂ ಎದುರಿಸುವಂತಹ ಒಂದು ಧೈರ್ಯ, ಒಂದು ಮುನ್ನುಗ್ಗುವಂತಹ ವಾತಾವರಣ, ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳುವಂತಹ ಯೋಚನೆಗಳು ಎಲ್ಲ ಚೆನ್ನಾಗಿದೆ. ಒಂದು ರೀತಿಯಾದಂಥ ಮಂಡುತನ, ಆ ಮಂಡುತನದಲ್ಲಿ ವ್ಯವಹಾರದಲ್ಲಿ ಪ್ರಗತಿ ಸಿಗುವಂತಹ ವಾತಾವರಣ ನಿಮ್ಮದಾಗಿರುತ್ತೆ. ಅತಿಥಿಗಳ ಆಗಮನವೂ ಆಗುತ್ತೆ, ಕೆಲಸ ಮಾಡುವಂಥ ಜಾಗದಲ್ಲಿ ತೃಪ್ತಿಕರವಾದಂತಹ ವಾತಾವರಣವೂ ನಿಮಗೆ ಸಿಗುತ್ತೆ. ಇನ್ನು ಕನ್ಯಾ ರಾಶಿಯವರಿಗೆ ಮನೆಯಲ್ಲಿ ಶುಭ ಕಾರ್ಯಗಳ ಚಿಂತನೆ ಆಗುತ್ತೆ, ವ್ಯವಹಾರದಲ್ಲಿ ಪ್ರಗತಿ ಸಿಗುತ್ತೆ, ಅತಿಥಿಗಳ ಆಗಮನವಾಗುತ್ತೆ, ರುಚಿಕರವಾದಂಥ ಭೋಜನ, ನಿಮ್ಮ ಪ್ರಿಯ ಮಿತ್ರರು ಬಂಧುಗಳ ಭೇಟಿ, ಅವರೆಲ್ಲರೂ ನಿಮಗೆ ಧೈರ್ಯದ ಮಾತುಗಳು, ಸಂತಸ ಸಂಭ್ರಮದಲ್ಲಿ ಕಾಲ ಕಳೆಯುವಂತಹ ವಾತಾವರಣ ಅಂತೂ ಇದನ್ನು ಕನ್ಯಾ ರಾಶಿಯವರಿಗೆ ಇರುತ್ತೆ. ತುಲಾ ರಾಶಿಯವರಿಗೆ ದುಂದು ವೆಚ್ಚಗಳಾಗುತ್ತೆ, ವ್ಯವಹಾರದಲ್ಲಿ ಪ್ರಗತಿ ಇದೆ, ಕುಟುಂಬದಲ್ಲಿ ಸೌಖ್ಯವಿದೆ, ದುಂದು ವೆಚ್ಚಗಳು, ಹಣಕಾಸು ಹಂಗೆ ಬರುತ್ತೆ, ಹಂಗೆ ಖರ್ಚು ವೆಚ್ಚಗಳು ಆಗುತ್ತೆ. ಜೊತೆಯಲ್ಲಿ ಹೊರಗಡೆ ಪ್ರಯಾಣದ ಯೋಗಗಳೂ ಬರುವಂಥ ಸನ್ನಿವೇಶಗಳಿರುತ್ತೆ. ಜಾಗ್ರತೆ ತುಂಬ ಚೆನ್ನಾಗಿರುತ್ತೆ. ನಂತರದಲ್ಲಿ ವೃಶ್ಚಿಕ ರಾಶಿಯವರಿಗೆ ಶುಭ ಕಾರ್ಯಗಳ ಚಿಂತನೆ, ಅತಿಥಿಗಳ ಆಗಮನ, ದೇವತಾ ಆರಾಧನೆಗಳು, ದೇವತಾ ದರ್ಶನಗಳು, ದೇವಸ್ಥಾನಗಳಿಗೆ ಭೇಟಿ ಕೊಡುವಂಥದ್ದು, ಹೊರಗಡೆ ಪ್ರಯಾಣ, ರುಚಿಕರವಾದಂತಹ ಭೋಜನ, ಬಂಧು ಮಿತ್ರರ ಸಹಕಾರ ಸಹಯೋಗ, ಅವರ ಜೊತೆ ಭೇಟಿ, ಅವರನ್ನ ಜೊತೆಯಲ್ಲಿ ಅವ್ರ ಜೊತೆ ಕಾಲ ಕಳೆಯುವಂತಹ ವಾತಾವರಣ ಅಂತೂ ವೃಶ್ಚಿಕ ರಾಶಿಯವರಿಗಿರುತ್ತೆ. ಧನುಸು ರಾಶಿಯವರಿಗೂ ಸಹ ಆರಾಧನೆ, ಪ್ರೀತಿ, ವಾತ್ಸಲ್ಯದ ಮಾತುಗಳು, ಬಂಧು ಮಿತ್ರ ಸಹಕಾರ ಸಹಯೋಗಗಳು, ಜೊತೆಯಲ್ಲಿ ಏನು ಮಾಡಬಾರ್ದು ಅನ್ನುವಂತಹ ಚಿಂತನೆಗಳು ತುಂಬ ಚೆನ್ನಾಗಿದೆ. ಜೊತೆಯಲ್ಲಿ ಧಾರ್ಮಿಕ ವಿಚಾರದಲ್ಲಿ ತುಂಬ ಆಸಕ್ತರಾಗಿದ್ದೀರಿ, ನೀವು ತುಂಬ ಅನುಕೂಲಕರವಾಗುವಂತಹ ವಾತಾವರಣ ಅಂತೂ ನಿಮ್ಮದಾಗಿದೆ ಧನುಸು ರಾಶಿಯವರಿಗೆ. ಮಕರ ರಾಶಿಯವರು ಒಂದು ರೀತಿಯಾದ ಮಂಡುತನದಲ್ಲಿರ್ತೀರಿ. ಯಾಕೆಂದರೆ ಬೇರೆ ಯಾರೋ ಏನೋ ಹೇಳಿದ್ರು ಸಹ ಅದನ್ನೆಲ್ಲ ಕೇಳಿಸ್ಕೊಳ್ಳಲ್ಲ. ನಿಮಗೆ ಸ್ವಯಂ ನಿಮಗೆ ಅನುಭವಕ್ಕೆ ಬರೋ ತನಕ ಯಾವ ಸಮಸ್ಯೆ, ಯಾವ ಚಾಡಿ ಮಾತುಗಳು ನೀವು ಸಹ ಕೇಳೋದಿಲ್ಲ, ಯಾವುದನ್ನು ಅಷ್ಟಾಗಿ ನಂಬೋದಿಲ್ಲ, ಯಾರನ್ನೂ ನಂಬೋದಿಲ್ಲ. ನಿಮಗೆ ವಾಸ್ತವಕ್ಕೆ ನಿಮಗೆ ಅನುಭವಕ್ಕೆ ಬಂದರೆ ಮಾತ್ರನೇ ಅದನ್ನು ನೀವು ನಂಬುವಂತಹ ವಾತಾವರಣದಲ್ಲಿರ್ತೀರಿ. ಜೊತೆಯಲ್ಲಿ ಒಂದು ರೀತಿಯಾದಂಥ ಸ್ಟ್ರಿಕ್ಟ್ ವ್ಯಕ್ತಿಗಳಾಗಿರ್ತೀರಿ, ತಪ್ಪು ಸರಿಗಳನ್ನು ಎದುರಿಸುವಂತಹ ವ್ಯಕ್ತಿಗಳಾಗಿರ್ತೀರಿ. ತಪ್ಪಿದರೆ ಮುಕ್ಕು ಕೊಡೋದನ್ನು ತಪ್ಪು ಅಂತ ಅಲ್ಲೇ ಹೇಳ್ತೀರಿ, ಸರಿ ಇದ್ದರೆ ಅದನ್ನೇ ಹೆಗಲ ಮೇಲೆ ಕೈ ಇಟ್ಟು ಪ್ರಶಂಸೆಯನ್ನು ಮಾಡುವಂತಹ ವಾತಾವರಣವು ನಿಮ್ಮದಾಗಿರುತ್ತೆ. ಅಂದರೆ ನಿಮ್ಮನ್ನು ಬಹಳ ಜನ ಪ್ರೀತಿಸ್ತಾರೆ, ಅದೇ ರೀತಿಯಾಗಿ ಅಷ್ಟೇ ಜನ ದ್ವೇಷಿಸ್ತಾರೆ, ಅದೇ ರೀತಿ ನಿಮ್ಮನ್ನು ಹೊಗಳುತ್ತಾರೆ, ಅದೆಷ್ಟೇ ಜನ ನಿಮ್ಮನ್ನು ತೆಗಳುತ್ತಾರೆ. ಆದ್ದರಿಂದ ಒಂದು ರೀತಿಯಾದಂಥ ಮಿಶ್ರ ಫಲಗಳಿಂದ ಕೂಡಿರುವಂಥ ವಾತಾವರಣ, ಒಂದು ರೀತಿಯಾದಂತಹ ಕುಟುಂಬ ಜೊತೆಯಲ್ಲಿ ಕಾಲ ಕಳೆಯುವಂಥ ವಾತಾವರಣ ಅಂತೂ ಈ ದಿನ ನಿಮಗಿರುತ್ತೆ. ನಂತರದಲ್ಲಿ
ಮೀನರಾಶಿಯವರಿಗೆ ವ್ಯವಹಾರದಲ್ಲಿ ಪ್ರಗತಿ ಇದೆ, ಕುಟುಂಬದಲ್ಲಿ ಸೌಖ್ಯವಿದೆ, ಮಾಡುವಂಥ ಕೆಲಸದ ತೃಪ್ತಿಕರವಾದಂತಹ ವಾತಾವರಣ ಅಂತೂ ಇದೆ. ಮೇಲಧಿಕಾರಿಗಳಿಂದ ಪ್ರಶಂಸೆ ಮಾತುಗಳು, ಹೊಗಳಿಕೆ ಮಾತುಗಳು, ಅದಕ್ಕೆ ಬಡ್ತಿ, ಪ್ರಶಂಸೆ, ಇಂಕ್ರಿಮೆಂಟ್ಸ್ ಎಲ್ಲ ಸಿಗುವಂತಹ ವಾತಾವರಣ ಅಂತೂ ಖಂಡಿತವಾಗಿ ಮೀನರಾಶಿಯವರಿಗಿರುತ್ತೆ ಅಂತ ಹೇಳ್ತಾ, ವಿಶೇಷವಾದಂಥ ಸಂಚಿಕೆ ಭಾನುವಾರ ಈ ದಿನ ಆಗಿತ್ತು. ಇದನ್ನು ಎಲ್ಲರೂ ಸಹ ಇಲ್ಲಿ ರಾಮಾನುಚಾರ್ಯರು, ಶಂಕರಾಚಾರ್ಯರ ವಿಗ್ರಹಗಳು, ದೇವತಾ ಆರಾಧನೆಗಳು ಮಾಡಲಿಕ್ಕೆ ಭಾಳ ಅನುಕೂಲವಾಗಿರುತ್ತೆ. ಅಲ್ಲಿದ್ದರೆ ಅವ್ರದ್ದೊಂದು ಸ್ಮರಣೆ ಮಾಡೋಣ ಇವತ್ತೆಲ್ಲರೂ ಸಹ, ಅವ್ರಿಗೊಂದು ನಮನವನ್ನು ಸಲ್ಲಿಸೋಣ. ಯಾಕೆಂದರೆ ಶಂಕರಾಚಾರ್ಯರು, ರಾಮಾನುಚಾರ್ಯರು ನಮ್ಮ ಇಡೀ ಹಿಂದೂ ಸಂಪ್ರದಾಯಕ್ಕೆ ದೊಡ್ಡ ಮಟ್ಟದ ಕೊಡುಗೆಯನ್ನು ಕೊಟ್ಟಂಥವ ಮಹಾನೀಯರು ಅವರು. ಅವರ ಆದರ್ಶದಲ್ಲಿ ಅವರ ಸನ್ಮಾರ್ಗದಲ್ಲಿ ನಡೆಯುವಂತಹ ನಮ್ಮಗಳಿಗೆ ಎಷ್ಟೋ ಜನಗಳಿಗೆ ಅವರು ಸ್ಫೂರ್ತಿದಾಯಕವಾದಂತಹ ವ್ಯಕ್ತಿಗಳು. ಅವ್ರನ್ನ ಈ ದಿನ ಅವರ ಜನನವಾದಂತಹ ದಿನ ಆಗಿರೋದ್ರಿಂದ ಅವ್ರನ್ನ ಸ್ಮರಣೆ ಮಾಡೋಣ, ಅವ್ರಿಗೊಂದು ಸಣ್ಣದಾದಂತಹ ಒಂದು ನಮನವನ್ನು ಸಲ್ಲಿಸೋಣ ಅಂತ ಹೇಳ್ತಾ, ನಾಳೆ ದಿನ ನೋಡಿ ಸೋಮವಾರ ಬೀಳುತ್ತೆ, 13ನೇ ತಾರೀಕು, ಪಂಚಮಿ ತಿಥಿ, ಆರ್ದ್ರಾ ನಕ್ಷತ್ರ ಇರುತ್ತೆ. ಆ ದಿನ ಹೇಗಿರುತ್ತೆ, ನಾಳೆ ದಿನ ವಿಶೇಷತೆ ಏನು, ಇದೆಲ್ಲವೂ ಸಹ ನೋಡುವಂತಹ ದಿನ. ನಾಳೆ ಭೇಟಿ ಮಾಡ್ತೇನೆ ಈ ದಿನ ಕಾರ್ಯಕ್ರಮಕ್ಕೆ. ನಮಸ್ಕಾರ.